ಮತ್ತೆ ಸಂತೋಷ ಸೂತ್ರಕ್ಕೆ ಸ್ವಾಗತ. ಈಗ ರಾಜು ಶೆಟ್ಟಿ ಕರೆ ಮಾಡಿದ್ದಾರೆ. ರಾಜು ಶೆಟ್ಟಿ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ರಾಜು ಶೆಟ್ಟಿ, ನನ್ನ ಧ್ವನಿ ಕೇಳ್ತಿದ್ಯಾ? ಕೇಳ್ತಾ ಇದ್ದೀಮ್ಮ. ಗುರುಜಿ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಗುರುಜಿ, ಹೇಳಿ. ನಾನು ಕುಂದಾಪುರದಿಂದ ರಾಜೀವ್ ಶೆಟ್ಟಿ ಅಂತ ಮಾತಾಡೋದು. ಹೇಳಿ ರಾಜು ಶೆಟ್ರೆ. ಅಲ್ಲಿ ನಾನ್ ವೆಜ್ ತಿಂದು ದೇವಸ್ಥಾನದಲ್ಲಿ ಪೂಜೆ ಮಾಡಬಾರ್ದಾ, ದೇವಸ್ಥಾನಕ್ಕೆ ಹೋಗಬಾರ್ದಾ, ಅಥವಾ ಮನೆಯಲ್ಲಿ ಪೂಜೆ ಮಾಡಬಹುದಾ? ಭಾರಿ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಏನಂತಂದರೆ, ಈಗ ಇರ್ತಕ್ಕಂಥ ಬಹಳಷ್ಟು ಜನಕ್ಕೆ ಗೊಂದಲ ಇರ್ತಕ್ಕಂಥದ್ದು. ಹೌದು, ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ನಾನ್ ವೆಜ್ಜನ್ನು ತಿಂದು ಹೋಗ್ಬೋದಾ ಅಥವಾ ಮನೆಯಲ್ಲೂ ಪೂಜೆ ಮಾಡ್ಬೋದಾ ಅಂತಲ್ವ ನಿಮ್ಮ ಪ್ರಶ್ನೆ? ಕರೆಕ್ಟಾಗಿದೆ. ಒಟ್ಟಿನಲ್ಲಿ ಏನಂತಂದರೆ, ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ಭಕ್ತಿ ಭಾವಗಳು ಜೊತೆಯಲ್ಲಿ ಶ್ರದ್ಧೆ ಅನ್ನೋದು, ಅಂದರೆ ದೇವರಿಗೆ ಕೊಡ್ತಕ್ಕಂಥ ಒಂದು ರೆಸ್ಪೆಕ್ಟ್. ಆದರೆ ಈ ಆಹಾರ ಶಾಸ್ತ್ರ ಮತ್ತು ವೈದ್ಯಕೀಯ ಶಾಸ್ತ್ರ ಏನು ಹೇಳುತ್ತೆ, ನಾನ್ ವೆಜ್ ಆಗಲಿ ಅಥವಾ ವೆಜ್ ಆಗಲಿ ಇವನ ಆಹಾರ ವ್ಯವಸ್ಥೆಗೆ ಅಂತ ತಗೊಂತು. ನಿಜವಾಗ್ಲೂ ಆಳವಾಗಿ ನಾವು ಹೋದರೆ ಇಲ್ಲಿ ಶಾಸ್ತ್ರಗಳನ್ನು ನಾವು ಸ್ವಲ್ಪ ಬದಿಗಿಟ್ಟು ವೈಚಾರಿಕ ಹಿನ್ನೆಲೆಯಲ್ಲಿ ನಾವು ನೋಡಲಿಕ್ಕೆ ಹೋದರೆ, ಆಹಾರ ಅನ್ನುವಂಥದ್ದನ್ನು ನಾವು ಏನು ತಗೊಳ್ತೀವಿ ಅದು ಈ ದೇಹಕ್ಕೆ ಮಾತ್ರ, ಮನಸ್ಸಿಗಲ್ಲ. ಮನಸ್ಸು, ಬುದ್ಧಿ ಮತ್ತು ಆತ್ಮ ಇವುಗಳಿಗೆ ಮಾತ್ರ ಪರಮಾತ್ಮನ ಜೊತೆಯಲ್ಲಿ ಸಂಬಂಧ. ಈ ದೇಹ ಅನ್ನುವಂಥದ್ದು ದಿನನಿತ್ಯ ಕಲ್ಮಶವಾಗಿರ್ತಕ್ಕಂಥದ್ದು ಮತ್ತು ನಿರ್ಮಲವಾಗಲಿಕ್ಕೆ ಸಾಧ್ಯವಿಲ್ಲದಿರ್ತಕ್ಕಂಥದ್ದು. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾನ್ ವೆಜ್ ತಿಂದು ದೇವರ ಸಾಮಗ್ರಿಗಳನ್ನ ಮುಟ್ಟೋದಾಗ್ಲಿ, ಪೂಜಾಗೃಹದ ಹತ್ರನೇ ಹೋಗಬಾರ್ದು ಅಂತ ಹೇಳ್ತಾರೆ. ಹೌದು, ಆದರೆ ಹಿಂದೆ ಹಾಗಿರಲಿಲ್ಲ. ನಾನ್ ವೆಜ್ ಅಂತ ತಿನ್ನುವಂಥದ್ದು ಎಲ್ಲರೂ ಸಹ, ಎಲ್ಲ ಜಾತಿ ಅಂತಂದರೆ ಈಗ ಹುಟ್ಕೊಂಡಿರುವಂಥದ್ದು. ಹಿಂದೆ ಹಾಗಿರಲಿಲ್ಲ. 4 ಆಶ್ರಮಗಳು ಅಂತೇಳಿ, ವರ್ಣಾಶ್ರಮಗಳು ಅಂತೇಳಿ. ಈ 4 ವರ್ಣಾಶ್ರಮದಲ್ಲಿ ಎಲ್ಲರೂ ಸಹ ತಿಂತಾ ಇದ್ದಂಥ ಒಂದು ದಿನಗಳಿತ್ತು. ಆನಂತರ 2,500 ವರ್ಷಗಳಲ್ಲಿ ಜೈನರ ಸಂಪ್ರದಾಯಗಳು ಅವುಗಳ ಒಂದು ಒತ್ತಡಕ್ಕೆ ಕಡೆಗೆಲ್ಲ ಈ ಋತ್ವಿಜ ವರ್ಗ, ಬ್ರಾಹ್ಮಣ ವರ್ಗ ಇತ್ಯಾದಿಗಳು ಬಿಡ್ತಾ ಬಂದರು. ಆಮೇಲೆ ಈಗ ವೀರಶೈವರು ಎಲ್ಲರೂ ಸಹ ಬಿಡ್ತಾ ಬಂದರು. ಅದರೊಳಗೆ ಭಾರತದಲ್ಲಿ ಹೆಚ್ಚಿಗೆ ಬಿಡ್ತಾ ಬಂದಿದ್ದಾರೆ. ಉತ್ತರ ಭಾರತದಲ್ಲಿ ಬ್ರಾಹ್ಮಣರಲ್ಲೂ ಬಹಳಷ್ಟು ಜನ ತಿನ್ನತಕ್ಕಂಥದ್ದಿದೆ. ಒಟ್ಟಿನಲ್ಲಿ ಇದು ಇಂಥವ್ರು ತಿನ್ನಬೇಕು, ಇಂಥವ್ರು ತಿನ್ನಬಾರ್ದು ಅಂತಲ್ಲ. ಎಲ್ಲಿ ಆಹಾರವನ್ನು ನಾವು ತಿಂತೇವೆ, ಆಹಾರವನ್ನು ಆಹಾರವಾಗಿಯೇ ತಗೊಂಡಾಗ ಅದು ದೋಷ ಇಲ್ಲ. ದೇವಸ್ಥಾನಗಳಿಗೆ ಹೋಗ್ಬೋದು. ಅಲ್ಲಿ ಶ್ರದ್ಧೆ, ಭಕ್ತಿ, ದೇವರ ಮೇಲೆ ಇರ್ತಕ್ಕಂಥ ಪ್ರೀತಿ ಮುಖ್ಯ, ನಿಜವಾಗ್ಲೂ ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ ನೋಡಿದ್ರೆ. ಇನ್ನು ಧಾರ್ಮಿಕ ಆಚರಣೆಗಳಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ, ನಾನ್ ವೆಜ್ಜನ್ನು ತಿಂದು ನಾವು ಹೋಗ್ತಾ ಇರುವಂಥದ್ದು ಅದು ಏನೋ ಒಂದು ರೀತಿ ಅಂತ ಅಶುದ್ಧ ಅನ್ನುವಂಥದ್ದು ಬಂದುಬಿಟ್ಟಿದೆ ಮನಸ್ಸಿನಲ್ಲಿ. ಅಳುಕಿಟ್ಕೊಂಡು ದೇವ್ರ ಹತ್ರ ಹೋಗಬಾರ್ದು. ಅಯ್ಯೋ ನಾನು ತಿಂದುಬಿಟ್ಟಿದ್ದೀನಿ, ಹೇಗೆ ಇದು ಅಂತ. ದೇವರಿಗೆ ನಾನ್ ವೆಜ್ ಅಂತಂದ ತಕ್ಷಣ ದೂಷಣೆ ಅಂತೇನಿಲ್ಲ. ಈ ಕಲ್ಕತ್ತಾ ಮತ್ತು ಉತ್ತರ ಈಸ್ಟರ್ನ್ ಇಂಡಿಯಾ ಇದೆಯಲ್ಲ, ಅಲ್ಲಿ ನಾನ್ ವೆಜ್ಗಳನ್ನೇ ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದಿದೆ. ಕೇರಳಗಳಲ್ಲಿ ಗಣಪತಿಗೆ ಮತ್ತು ಶಿವನಿಗೆ, ದುರ್ಗೆಗೂ ಸಮೇತ ಈ ಕೋಳಿ ಮಾಂಸವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಒಂದು ಮಡೆಕೋಯಿಲ್ ಅಂತ ಒಂದು ದೇವಸ್ಥಾನಗಳಲ್ಲಿ ಇವತ್ತು ಸಮೇತ ಇದೆ. ಭದ್ರಕಾಳಿ ದೇವಸ್ಥಾನ ಅಂತ ಏನಿದೆಯಲ್ಲ, ಅಲ್ಲೂ ಸಮೇತ ಕೋಳಿಯನ್ನೇ ನೈವೇದ್ಯವನ್ನು ಕೊಡ್ತಕ್ಕಂಥದ್ದಿದೆ. ಇನ್ನು ಕೆಲವೊಂದು ಭೂತಾರಾಧನೆಗಳಲ್ಲಿ ಎಷ್ಟೋ ಕಡೆ ಕೋಳಿ ಕೊಡ್ತಕ್ಕಂಥದ್ದಿದೆ. ಈ ತಾಮಸ ದೇವರೇ ಒಂದು ರೀತಿಯಾಗಿ ಭಾಗವನ್ನು ಮಾಡಿದ್ದೇವೆ, ರಾಜಸ ದೇವರು ಅಂತ ಮಾಡಿದ್ದೇವೆ, ಸಾತ್ವಿಕ ದೇವರು ಅಂತೇಳಿ ಬೇರೆ ಬೇರೆ ಇದೆ. ಇವುಗಳಲ್ಲಿ ಟೋಟಲ್ ಆಗಿ ಆನ್ಸರ್ ಇಷ್ಟೇ. ನಿಮ್ಮ ಮನಶುದ್ಧಿ ಇತ್ತು ಅಂತಂದರೆ, ಭಕ್ತಿ ಭಾವ ಸರಿಯಾಗಿ ಇತ್ತು ಅಂತಂದರೆ, ಭಗವಂತನ ಮೇಲೆ ಸರಿಯಾದಂಥ ನಂಬಿಕೆ ಇತ್ತು ಅಂತಂದರೆ, ಆಹಾರದ ಪದ್ಧತಿನಲ್ಲಿ ತಿಂದು ದೇವರನ್ನು ನೋಡಬಾರ್ದು ಅಂತ ಏನಿಲ್ಲ. ಆದರೆ ಭಯಭಕ್ತಿ ಅಂತ ಎರಡಿದೆಯಲ್ಲ, ಆ ಭಯದ ಅಥವಾ ರೆಸ್ಪೆಕ್ಟ್ಗೋಸ್ಕರ ದೇವ್ರಿಗೆ ಕೊಡ್ತಕ್ಕಂಥ ರೆಸ್ಪೆಕ್ಟ್, ನಾನ್ ವೆಜ್ ತಿಂದರೆ ನನಗೆ ಸರಿ ಅನಿಸಲ್ಲ ಅಂತ ಅನಿಸಿದರೆ ಬಿಟ್ಟೆ ಹೋಗ್ತಕ್ಕಂಥದ್ದು ಭಾಳ ಶುದ್ಧ. ಈಗ ಹನುಮಂತಪ್ಪ ಕರೆ ಮಾಡಿದ್ದಾರೆ. ಹನುಮಂತಪ್ಪ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ಮಾತಾಡಿ ಹನುಮಂತಪ್ಪ ಗುರುಜಿ ಜೊತೆ. ದಾವಣಗೆರೆಯಿಂದ ಸ್ವಾಮೀಜಿ ನಾವು ಮಾತಾಡೋದು. ಹೇಳಿ ಹನುಮಂತಪ್ಪ. ಅಂದ್ರೆ ಈಗ ಒಂದು ಧ್ಯಾನ ಆಗ್ಲಿ ಇದಕ್ಕಾಗ್ಲಿ ಕುತ್ಕೋಬೇಕಾದ್ರೆ ನಾವು ಒಂದು ಗುರುಜಿ ಅವರ ಒಂದು ಇದು ಬೇಕಾ ಹೆಂಗ ಅಂತ ನೋಡಿ. ಮಂತ್ರೋಪದೇಶ ಪಡಿಬೇಕಿದ್ರೆ ಗುರುಜಿ ಅವರಿಂದ ಯಾವುದಾದ್ರೂ ಗುರುಗಳಿಂದ ಪಡಿಬೇಕು, ಆಯಿತಾ. ಧ್ಯಾನಕ್ಕಾದರೆ ನೀವಾಗೆ ಧ್ಯಾನ ಪ್ರಾರಂಭ ಮಾಡ್ಬೋದು. ಈ ಧ್ಯಾನ ಮಾಡಬೇಕಾದ್ರೆ ಹೇಗೆ, ಮನಸ್ಸನ್ನು ಬಹಳ ಕೇಂದ್ರೀಕೃತವಾಗಿ ಭಗವಂತನ ಕಡೆಗೆ ನೆಟ್ಟಗೆ ಇದ್ದು, ಮನ ಏಕಾಗ್ರ ಚಿತ್ತತೆ ಅಂತ ಹೇಳ್ತೀವಲ್ಲ, ಅದರೊಳಗಿದ್ದು ದೇವರನ್ನು ನೀವು ಪ್ರಾರ್ಥನೆಯನ್ನು ಮಾಡಬೇಕು. ಅದರೊಳಗೆ ಹೇಗೆ ಯಾವುದ್ಯಾವುದೋ ಜಂಜಾಟಗಳಿದೆ. ಕೆಲವರು ಧ್ಯಾನಕ್ಕೆ ಕೂತ್ಕೊಂಡಾಗ ಅವ್ರು ಹೇಳ್ತಾರೆ, ಗುರುಗಳ ಧ್ಯಾನಕ್ಕಂತ ಕೂತ್ಕೋತೀನಿ, ಯಾವುದ್ಯಾವುದೋ ನೆನಪಿಗೆ ಬರ್ತದೆ, ಆ ಸಂದರ್ಭಕ್ಕೆ ನೆನಪಿಗೆ ಬರುತ್ತೆ, ಬೇಕಾಗಿದ್ದು ಬೇಡದಿದ್ದು ಯೋಚನೆಗಳು, ಕೆಲಸದ್ದು, ಮನೆಯದು ಎಲ್ಲ ಬಂದುಬಿಡ್ತದೆ, ಕೂತ್ಕೊಳ್ಳೋಕ್ಕಾಗಲ್ಲ ಅಂತ.
ಎಲ್ಲಿವರೆಗೆ ನೀವು ನಿಖರವಾಗಿ ಇದನ್ನು ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡಿ ಕೂತ್ಕೊಳ್ಬೇಕು ಅಂತಂದರೆ, ಒಂದು ವೇಳೆ ಸಡನ್ನಾಗಿ ನಾನು ಸತ್ತರೆ ಈ ಪ್ರಪಂಚ ಹೇಗಿರುತ್ತೆ? ಮನೆಯವರೆಲ್ಲ ಬದುಕ್ತಾರೆ, ಯಾರೂ ಸಾಯೋದಿಲ್ಲ ಜೊತೆಗೆ. ಆಮೇಲೆ ಕೆಲಸವೂ ಆ ಇನ್ಸ್ಟಿಟ್ಯೂಷನ್ನು ಅಥವಾ ಯಾವುದೋ ಒಂದು ಕಂಪ್ನಿನೋ ಅದು ಇರ್ತದೆ, ಎಲ್ಲವೂ ನಡೀತದೆ. ತಾನೊಂದು ಇಲ್ಲ ಅನ್ನೋದೊಂದು ಬಿಟ್ಟರೆ ಬೇರೆವೆಲ್ಲ ನಡೆಯುವಂಥದ್ದೆಲ್ಲ ನಡೀತದೆ. ಹಾಗಾದರೆ ನನ್ನ ಕರ್ತವ್ಯ ಏನು ಇದ್ದರೆ, ನನ್ನ ಕರ್ತವ್ಯದಲ್ಲಿ ಎಷ್ಟು ಕೆಲಸವನ್ನು ನಾನು ಮಾಡ್ಬೋದು, ಅದನ್ನೆಲ್ಲ ನಾನು ಮಾಡಿದ್ದೀನ? ನನ್ನ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ನಾನು ಕೆಲಸವನ್ನು ಮಾಡಿದ್ದೀರಿ. ಇಷ್ಟು ಮಾಡಿದ ಮೇಲೆ ನಾನು ಅನ್ನುವಂಥ ಆತ್ಮನ ಕರ್ತವ್ಯ ಏನು? ಎಷ್ಟು ಸಾಧ್ಯತೆಗಳಿಗೂ ಅಷ್ಟು ಸಂಪೂರ್ಣವಾಗಿ ಭಗವತ್ ನ್ಯಾಯದ ಪ್ರಕಾರ ಭಗವಂತನೇ ಒಪ್ಪುವಂಥ ರೀತಿಯಲ್ಲಿ ನಾನು ಮಾಡಿದ್ದೀನಿ ಅಂತ ಒಂದು ಮನಸ್ಸಿನಲ್ಲಿ ನಾವು ಒಂದು ಪಾಸಿಟಿವ್ ಎನರ್ಜಿಯನ್ನು ನಾವೇ ಉತ್ಪತ್ತಿ ಮಾಡಿಕೊಂಡು ಆಮೇಲೆ ಕೂತ್ಕೊಳ್ಬೇಕು ಧ್ಯಾನಕ್ಕೆ. ಏನೇ ಬರಲಿ ಭಗವಂತನ ಒಂದನ್ನು ಸ್ಮರಣೆ ಬಿಟ್ಟರೆ ಬೇರೆ ಇನ್ನೇನು ಇರೋದೇ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಕೂತ್ಕೊಳ್ಬೇಕು. ಇದನ್ನು ಕೂರ್ಲಿಕ್ಕೆ ಆಗಲಿಲ್ಲ ಅಂತಂದಾಗ ಮಂತ್ರಗಳು ಬೇಕಾಗತ್ತೆ. ಯಾಕೆ? ಭಗವಂತನನ್ನು ಮನನ ಮಾಡ್ತಕ್ಕಂಥದ್ದೇ ಮಂತ್ರ. ಆ ಸಂದರ್ಭಕ್ಕೆ ಮಂತ್ರ ಹೆಲ್ಪ್ ಆಗೋದು. ಹೇಗೆ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳ್ತಕ್ಕಂಥ ಪಂಚಾಕ್ಷರಿ ಮಂತ್ರ ಆಗಲಿ, ಓಂ ನಮೋ ನಾರಾಯಣ ಅನ್ನುವಂಥ ಮಂತ್ರ ಆಗಲಿ, ಅಥವಾ ಭಗವತಿಯನ್ನು ದೇವಿಯನ್ನು ಧ್ಯಾನಿಸ್ತಕ್ಕಂಥ ಮಂತ್ರವಾಗಲಿ, ಒಂದು ಮಣಿಯನ್ನು ಮುಂದಕ್ಕೆ ತಳ್ತಾ ಹೋಗಬೇಕು. ಭಾಳಷ್ಟು ಜನ ಹಿಂದಕ್ಕೆ ತಳ್ತಕ್ಕಂಥದ್ದಿದೆ. ಮಣಿಯನ್ನು ಯಾವತ್ತೂ ಮುಂದಕ್ಕೆ ತಳ್ಕೊಂಡು ಜಪವನ್ನು ಮಾಡ್ಕೊಳ್ತಾ ಬಂದರೆ ಆ ಒಂದು ಮನನ ಮಾಡ್ತಾ ಇರುವಂಥದ್ದು ಭಗವಂತ ಶಿವನನ್ನು ಮಾಡ್ತಾ 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 ನಿಮ್ಮಲ್ಲೊಂದು ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ. ಧ್ಯಾನವನ್ನು ಮಾಡ್ಬೋದು. ಈ ಮಂತ್ರವನ್ನು ಮಾತ್ರ ಗುರುಗಳ ಉಪದೇಶವನ್ನು ಮಾಡಬೇಕು. ಓಕೆ, ಈಗ ಮಹಂತೇಶ್ ಕರೆ ಮಾಡಿದರೆ. ಮಹಂತೇಶ್, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ಮಹಂತೇಶ್, ನನ್ನ ಧ್ವನಿ ಕೇಳ್ತಿದ್ಯಾ? ಹೌದು, ಕೇಳ್ತದೆ ಮೇಡಮ್. ಮಾತಾಡಿ, ಪ್ರಶ್ನೆ ಕೇಳಿ. ನೀವು ಬಹಳ ಬೇಗ ಕೇಳಬೇಕು, ಯಾಕಂತಂದ್ರೆ ಬಹಳಷ್ಟು ಜನರಿಗೆ ಪ್ರಶ್ನೆ ಕೇಳಬೇಕು ಅಂತಿರುತ್ತೆ. ಆಯ್ತು ಸರ್, ನನ್ನ ಮಗುಗೆ ಮುಖದ ಮೇಲೆಲ್ಲ ಬಿಳಿ ಕಲೆ ಆಗಿದೆ. ಅದು ಔಷಧಿ ಅಂತ ಎಷ್ಟು ವರ್ಷದ ಮಗು ಅದು? ಈಗ 13 ವರ್ಷ ಆಯ್ತು ಸರ್. 13 ವರ್ಷ. ಬಿಳಿ ಕಲೆ ಅಂತಂದ್ರೆ ಈ ತೊನ್ನೋ ರೀತಿ ಆಗಿದೆಯೋ ಸುಮ್ಮನೆ ಮಚ್ಚೆ ರೀತಿ ಕಲೆ ಆಗಿದೆಯಾ? ಮಚ್ಚೆ ತರ ಈಗ ಬಿಳಿ ಬಿಳಿ ಕಲೆ ಆಗಿದೆ ಸರ್. ತುಂಬಾ ಮೆಡಿಸಿನ್ ಎಲ್ಲ ಮಾಡಿದ್ರು ಅದು ಕಡಿಮೆ ಆಗ್ತದೆ. ಈ ಹೊಟ್ಟೆ ಹುಳಕ್ಕೆ ಔಷಧಿ ಕೊಟ್ಟಿದ್ದೀರಾ? ಕೊಟ್ಟಿದ್ದೀರಿ. ಸರಿ, ಇನ್ನೊಂದು ಸಾರಿ ಹೊಟ್ಟೆ ಹುಳಕ್ಕೆ ಔಷಧವನ್ನು ಕೊಡಿ. ಜೊತೆಯಲ್ಲಿ ಈ ಆಯುರ್ ಡರ್ಮ ಅಂತ ಒಂದು ಮಾತ್ರೆ ಬರುತ್ತೆ, ಆಯುರ್ ಸ್ಕಿನ್ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ ಮಾರ್ಕೆಟ್ನಲ್ಲಿ, ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಹಾಮಂಜಿಷ್ಟಾಧಿಕ್ವಾತ ಅಂತ ಬರುತ್ತೆ. ಅದನ್ನು 2 ಚಮಚ ಕುಡಿಸ್ತಾ ಬನ್ನಿ. ಜೊತೆಯಲ್ಲಿ ದೊಡ್ಡ ಪತ್ರೆ ಇದೆಯಾ, ಸಂಬರಬಳ್ಳಿ ಸೊಪ್ಪು ಅಂತ ಕರೀತಾರೆ, ಅದಿದ್ದರೆ ಆ ರಸವನ್ನು ಹಿಂಡಿಬಿಟ್ಟು ಸುಮ್ಮನೆ ಹಚ್ತಾ ಬರಬೇಕು. ಸದ್ಯಕ್ಕೆ ಅಷ್ಟು ಸಾಕು. ತುಂಬ ಬೆಳ್ಳಗಿತ್ತು ಅಂತಂದರೆ ಈ ರಸದ ಜೊತೆಯಲ್ಲಿ ಒಂದೆಲಗದ ಸೊಪ್ಪಿನ ರಸವನ್ನು ಸೇರಿಸಿ ಹಚ್ತಾ ಬಂದರೆ ಬಹಳ ಬೇಗ ಕಡಿಮೆ ಆಗುತ್ತೆ. ಓಕೆ, ಈಗ ಯಲ್ಲಪ್ಪ ಕರೆ ಮಾಡಿದ್ದಾರೆ. ಯಲ್ಲಪ್ಪ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ನಮಸ್ಕಾರ ಗುರುಜಿ. ಹೇಳಿ ಯಲ್ಲಪ್ಪವ್ರೆ. ಗುರುಜಿ, ಈಗ ಈ ಧರ್ಮ ಅನ್ನೋದು ಕಲುಷಿತವಾಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಈಗೆಲ್ಲ ಮಾಡಬಾರ್ದೆಲ್ಲ ಪಾಪವನ್ನ ಮಾಡ್ತಾ ಇದ್ದಾರೆ ಜನ. ಹೌದು. ಮಾಡಿ ದೇವರುಗಳಿಗೆ ಕಾಣಿಕೆ ಕೊಡೋದ್ರಿಂದ ಸಮಾಜ ಅವರನ್ನೇ ಒಳ್ಳೆ ವ್ಯಕ್ತಿಗಳು ಅಂತ ಬೆಂಬಲಿಸ್ತಕ್ಕಂಥ ಪರಿಸ್ಥಿತಿ ಬಂದೊದಗಿದೆ. ಹೀಗಾದ್ರೆ ಧರ್ಮದ ರಕ್ಷಣೆ ಹೇಗೆ ಆಗ್ತಿರುತ್ತೆ ಅನ್ನೋ ನಂದೊಂದು ಕಳಕಳಿಯ ಒಂದು ಪ್ರಶ್ನೆ. ಬಹಳ ಗಂಭೀರವಾದ ಪ್ರಶ್ನೆ ಕೇಳಿದಿರಿ, ಆದರೆ ಅದ್ರ ಒಳಗಡೆ ಬಹಳ ದೊಡ್ಡ ಅರ್ಥ ಇದೆ. ನೀವು ಯಾಕೆ ಕೇಳ್ತಿದ್ರಿ ಅನ್ನೋದು ಸಹ ಗೊತ್ತಾಗತ್ತೆ. ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಕರೆಸ್ಕೊಂಡಂಥವರು ಭ್ರಷ್ಟಾಚಾರದ ಹಣದಿಂದಾಗಲಿ ಅಥವಾ ಇನ್ಯಾವುದೋ ಒಂದು ಹಣಗಳಿಂದಾಗಲಿ, ವಂಚನೆಯ ಹಣಗಳಾಗಲಿ, ಸರ್ಕಾರ ನಾಡು ಜನರಿಗೆ ವಂಚನೆ ಮಾಡಿರ್ತಕ್ಕಂಥ ಹಣದಿಂದಾಗಲಿ ಭಗವಂತನಿಗೆ ಕಿರೀಟ ಕೊಟ್ಬಿಟ್ರೆ, ಖಡ್ಗ ಕೊಟ್ಬಿಟ್ರೆ ಆ ದೇವರು ಒಲಿತಾನೆ ಅನ್ನುವಂಥದ್ದು ಶುದ್ಧ ಸುಳ್ಳು. ಒಂದು ವೇಳೆ ನೀವು ಯಾವುದೇ ದೇವರಿಗೆ ಏನೇ ಕೊಡಬೇಕು ಅಂತಾದರೆ ಆ ಹಣ ಅಥವಾ ಹರಕೆಯ ರೂಪ ಏನಿದೆ ನಿಮ್ಮ ನಿಜವಾದ ಬೆವರಿನ ಶ್ರಮ ಆಗಿರಬೇಕು. ಅದು ಭಗವಂತನಿಗೆ ಮುಟ್ಟೋದು. ನಾನು ಆಗಲೇ ಹೇಳಿದ್ನಲ್ಲ, ನಿಮ್ಮ ಶ್ರಮ ಇದರ ಮುಖಾಂತರ ಹೋಗಿ ಮುಟ್ಟಬೇಕು. ಯಾರದೋ ಶ್ರಮವನ್ನು ಕದ್ದು ಕ್ರೋಢೀಕರಿಸಿ ಅದನ್ನು ನೀವು ಅಲ್ಲಿ ಮುಟ್ಟಿಸಿದ್ರೆ ಅದು ಇನ್ನಷ್ಟು ಪಾಪವೇ ನಿಮಗೆ ಸಿಗತ್ತೆ. ಆದ್ದರಿಂದ ನೋಡಿ, ಬೇಕಿದ್ರೆ ಈ ರೀತಿಯಾಗಿ ಏನೇನೋ ಕೊಟ್ಟಂಥವ್ರ ಉದಾಹರಣೆಗಳಿದೆ. ಅವರುಗಳಿಗೆ ಒಳ್ಳೆಯದಾಗೋದಕ್ಕಿಂತ ಹೆಚ್ಚಾಗಿ ಕೆಟ್ಟದೇ ಆಗಿರ್ತಕ್ಕಂಥದ್ದು ಹೆಚ್ಚಿಗೆ. ಭಗವಂತ ಇದ್ದೇ ಇದ್ದಾನೆ, ಧರ್ಮ ಇದ್ದೇ ಇದೆ. ಯಾರೇ ಅಧರ್ಮಿಗಳಿರಲಿ ಏನೇ ಇರಲಿ, ಧರ್ಮ ಮಾತ್ರ ಯಾವತ್ತೂ ಸಾಯೋದಿಲ್ಲ. ಸತ್ಯ ಅನ್ನುವಂಥದ್ದು ಇದ್ದೇ ಇದೆ. ಆ ಸತ್ಯವನ್ನು ಹುಡುಕೋದೇ ಈ ಸಂತೋಷ ಸೂತ್ರದ ಕಾರ್ಯಕ್ರಮ. ಈಗ ಮೀನಾಕ್ಷಿ ಕರೆ ಮಾಡಿದ್ದಾರೆ. ಮೀನಾಕ್ಷಿ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಮೀನಾಕ್ಷಿ, ನನ್ನ ಧ್ವನಿ ಕೇಳ್ತಿದ್ಯಾ? ಹೇಳಿ ಮೇಡಮ್.
ಗುರುಜಿ ಜೊತೆ ಮಾತಾಡಿ. ಆಯ್ತು ಹೇಳಿ ಮೀನಾಕ್ಷಿ ಅವರೇ. ಸರ್. ಕೇಳಿಸ್ತಾ ಇದೆ. ಹಾ ಹಾ ಹೇಳಿ ಹೇಳಿ. ಆಯ್ತಾಯ್ತು ಸರ್. ಅದು ನಮ್ಮ ಅಕ್ಕದೊಬ್ರು, ಹಾ ಅವ್ರಿಗೆ ಬೋನ್ಸ್ ಹೋಗ್ಬಿಟ್ಟಿದೆ. ಏನಾಗಿದೆ? ಬೋನ್ಸ್ ಸೊಂಟದ್ದು. ಹಾ 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 ಸರಿ. ಅದು ಅವಾಗೆಲ್ಲ ತುಂಬಾ ಹಳೆ ಒಂದು 20 ವರ್ಷದ 25 ವರ್ಷದ್ದು ಅದು. ಅವಾಗಿಂದ ಮಾತ್ರೆ ನುಂಗ್ಕೊಂಡೇ ಬರ್ತಾ ಇದಾರೆ. ಕೇಳಿದ್ರೆ ಆಪರೇಷನ್ ಮಾಡಿಸಿ ಅದು ಬೇರೆ ಹಾಕ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅವ್ರು ಹೇಳಿದ್ರೆ ಕುತ್ಕೊಳಕ್ ಆಗೋದಿಲ್ಲ, ಚೇರ್ ಮೇಲೆ ಕುತ್ಕೋಬೇಕು. ಆಮೇಲೆ ಟೈಲೆಟ್ ಹೋಗ್ಬೇಕು ಅಂತ ಅಂದ್ರೆ ಕುತ್ಕೊಳ್ಳೋ ಅಂತದಕ್ಕೆ ಹೋಗ್ಬೇಕು ಅಂತಾರೆ. ಅದಕ್ಕೆ ನಮ್ಮ ಅಕ್ಕವರು ಆಪರೇಷನ್ ಮಾಡಿಸ್ಕೊಳ್ದೆ ಹಾಗೆ ಇದಾರೆ. ನೋಡಿ, ಅದು MRI ಇತ್ಯಾದಿಗಳನ್ನು ಮಾಡಿದ್ದು ರಿಪೋರ್ಟ್ಗಳನ್ನು ನೋಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ನೀವು ಹೇಳೋ ಪ್ರಕಾರ ಹೋಗಿದೆ ಅಂದರೆ ಕ್ಯಾಲ್ಸಿಫಿಕೇಷನ್ ಆಗಿದೆಯೋ ಅಥವಾ ಲಿಷನ್ಸ್ಗಳು ಫಾರ್ಮೇಷನ್ ಆಗಿದೆಯೋ ಏನಂತ ನೋಡಬೇಕಾಗತ್ತೆ. ಜೊತೆಯಲ್ಲಿ ಓಡಾಡ್ಲಿಕ್ಕೆ ಬೇರೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಹಿಪ್ ಜಾಯಿಂಟ್ ಸಂಪೂರ್ಣವಾಗಿ ಏನಾದರೂ ತೊಂದರೆ ಆಗಿದೆಯಾ ಅಥವಾ ಈ ಫಿಮೋರಲ್ ಜಾಯಿಂಟ್ ಅಂತೇಳಿ ಇದೆ, ಆ ಜಾಯಿಂಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅನ್ನೋದನ್ನು ನೋಡಬೇಕಾಗತ್ತಮ್ಮ. ಸಾಧ್ಯವಾದಷ್ಟು ಕ್ಯಾಲ್ಸಿಯಂ ಯುಕ್ತವಾದಂಥ ಆಹಾರಗಳನ್ನು ಜಾಸ್ತಿಯಾಗಿ ಸೇವನೆ ಮಾಡ್ತಾ ಬರಬೇಕು. ಇನ್ನು ನ್ಯಾಚುರೋಪತಿನಲ್ಲಿ ಒಂದು ಚಿಕಿತ್ಸೆ ಇದೆ ಇದಕ್ಕೆ. ಏನಂತಂದರೆ ಆ ಮೂಳೆಯನ್ನು ಮತ್ತಷ್ಟು ಬಲಪಡಿಸ್ತಕ್ಕಂಥದ್ದು, ನರನಾಡಿಗಳನ್ನು ಮಾಂಸವನ್ನು ಬಲಪಡಿಸ್ತಕ್ಕಂಥದ್ದು ಒಂದು ಅಂಶ ಇದೆ. ಏನಂತಂದರೆ ಒಂದು ಟಬ್ನಲ್ಲಿ ಕೆಲವೊಂದು ಗಿಡಮೂಲಿಕೆಗಳನ್ನು ಹಾಕಿ ಆ ಕಷಾಯದಲ್ಲಿ ಕೂತ್ಕೊಳ್ತಕ್ಕಂಥದ್ದು. ಅದಕ್ಕೆ ಮುಂಚೆ ಸ್ವಲ್ಪ ಆಯಿಲ್ ಮಸಾಜ್ ಆಗಿರಬೇಕು, ಮಸಾಜ್ ಮಾಡಿ ಕೂತ್ಕೊಳ್ಬೇಕು. ಅದ್ರ ಜೊತೆನಲ್ಲೂ ಇಂಟರ್ನಲ್ ಮೆಡಿಸಿನ್ಗಳನ್ನು ತೊಗೊಂಡ್ರೆ ಕಡಿಮೆ ಆಗುತ್ತೆ. ಹತ್ತಿರದ ಯಾರಾದರೂ ಒಳ್ಳೆಯ ಡಾಕ್ಟ್ರ್ ಇದ್ದರೆ ಮತ್ತೊಮ್ಮೆ ಆ ರಿಪೋರ್ಟ್ಗಳನ್ನೆಲ್ಲ ತೋರಿಸಿ, ಸಾಧ್ಯವಾದರೆ ಬೆಂಗಳೂರಿಗೆ ಬಂದರೆ, ನಾವು ಬೆಂಗಳೂರಿನಲ್ಲಿರ್ತೇವೆ, ಅಲ್ಲಿ ಬಂದರೆ ಭೇಟಿ ಆದರೆ ಅದನ್ನು ನೋಡ್ಬೋದು. ಗುರುಜಿ, ಇಂತಹ ಪದ್ಧತಿಗಳ ಬಗ್ಗೆ ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ಅನುಮಾನಗಳಿರುತ್ತವೆ. ಅಂತಹ ಎಲ್ಲ ಅನುಮಾನಗಳಿಗೆ ಉತ್ತರಿಸೋ ಪ್ರಯತ್ನ ಮಾಡಿದ್ರಿ. ಧನ್ಯವಾದ. ನಮಸ್ತೆ ವೀಕ್ಷಕರೇ, ಇದು ಇವತ್ತಿನ ಸಂತೋಷ ಸೂತ್ರ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.